ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೃಷ್ಣ ಜ್ಞಾನಗಳ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ಮತ್ತು ವಿದ್ಯಾರ್ಥಿ ಕನಸಿನೊಂದಿಗೆ ಈ ಒಂದು ಸರಣಿಯನ್ನ ಪ್ರಾರಂಭ ಮಾಡ್ತೀನಿ. ನಿನ್ನೆ ನಡೆದಂತಹ KS ಪ್ರಿಲಿಮ್ಸ್ ಕ್ವಶನ್ ಪೇಪರ್ ನ ತೆಗೆದುಕೊಂಡು ಬಂದು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಬಹಳಷ್ಟು ಎಲ್ಲರೂ KS ಪ್ರಿಲಿಮ್ಸ್ ಕೀ ಆನ್ಸರ್ ನ ಬಿಟ್ಟಿದ್ದಾರೆ. ಬಟ್ ಒಳಗಡೆ ಯಾರು ಕುಂತು ಬಿಡಿಸ್ಯಾರ ಅವರಿಗೆ ಇದರ ಉತ್ತರವನ್ನ ಸಿಕ್ಕಿರಬೇಕು. ಅಷ್ಟು ಟಫ್ ಕ್ವಶನ್ ಪೇಪರ್ ನ ತೆಗೆದಿದ್ರು. ಯಾವುದೋ ಒಂದು ಸಣ್ಣ ಪುಟ್ಟ ಪುಸ್ತಕನ್ನ ಓದಿ ನಾವು KS ಪಾಸ್ ಆಗ್ತೀನಿ ಎಂಬ ಭ್ರಮೆಯಿಂದ ಇದ್ರೆ ಅದರಿಂದ ಹೊರಗಡೆ ಬನ್ನಿ. ನೀವು ಯಾವುದೋ ಒಂದು ಪುಸ್ತಕ ಹೋದ್ರೂ ಆನ್ಸರ್ ಒಂದೇ ಕಡೆಯಿಂದ ಸಿಗಲ್ಲ. 4-5 ಟಾಪಿಕ್ ಅನ್ನ ಸೇರಿಸಿ ಒಂದು ಪ್ರಶ್ನೆಯನ್ನ ತೆಗೆದಿರ್ತಾನೆ. ಬಹಳಷ್ಟು ಉದ್ದ ಮತ್ತು ಅಗಲ, ಬಹಳ ದೊಡ್ಡ ಮಟ್ಟದ ಪ್ರಶ್ನೆಗಳು. ನಿನ್ನೆ ಎಲ್ಲರೂ ಅನ್ಕೊಂಡು ಬಿಟ್ಟಿದ್ರೆ KS ಪ್ರಿಲಿಮ್ಸ್ ಅಂದ್ರೆ ಇಷ್ಟಿರುತ್ತೆ, ಹಂಗಿರುತ್ತೆ, ಹಿಂಗಿರುತ್ತೆ ಅಂತ. ಬಹಳಷ್ಟು ಕಠಿಣವಾದಂತಹ ಪ್ರಶ್ನೆ ಬಂದಿದ್ದು ಗೊತ್ತಾದ್ಮೇಲೆ ಈಗ ಅಂತಿದ್ರು ನಮ್ಮಲ್ಲೇ ಮೊದಲು ಅನ್ನೋರು ಎಲ್ಲೋಗಾರೋ ಗೊತ್ತಿಲ್ಲ. ನಮ್ಮ ಬುಕ್ ಇಂದಾನೆ ಬಂದಿದ್ದಾವೆ, ನಿಮ್ಮ ಬುಕ್ ಇಂದಾನೆ ಬಂದಿದ್ದಾವೆ, ಆ ಬುಕ್ ಇಂದ ಬಂದಿದ್ದಾವೆ, ಈ ಬುಕ್ ಇಂದ ಬಂದಿದ್ದಾವೆ ಅಂತ. ಕ್ವಶನ್ ಪೇಪರ್ ಹೆಂಗಿತ್ತು ಅಂತಂದ್ರೆ ಒಂದೊಂದ್ಸರಿ ಕೈಯಾಗ ಗೂಗಲ್ ಕೊಟ್ರು ಆನ್ಸರ್ ಸಿಗ್ತಾ ಇಲ್ಲ. ಗೂಗಲ್ ಸರ್ಚ್ ಮಾಡಿದ್ರು ಇದು ಯಾವ ಆಪ್ಷನ್ ಅಲ್ಲಿ ಸಿಗುತ್ತೆ, ಇನ್ನೊಂದು ಆಪ್ಷನ್ ಅಲ್ಲಿ ಸಿಗುತ್ತೆ ಅನ್ನುವಂತಹ ಮಟ್ಟಿಗೆ ಪ್ರಶ್ನೆ ಬಂದಿದೆ. ಅದು ಯಾಕೆ ಈ ಲೆವೆಲ್ ಟಫ್ ತೆಗೆದಿರೋ ಗೊತ್ತಿಲ್ಲ. ಹಾಗಾದ್ರೆ ಸರ್ ಒಂದು ಪ್ರಶ್ನೆನ ನೋಡೋಣ. ಒಂದು ಪ್ರಶ್ನೆ ಇವತ್ತು ನಿಮ್ಮೊಂದಿಗೆ ಒಂದು ಡಿಸ್ಕಷನ್ ಮಾಡ್ತೀನಿ. ಫಸ್ಟ್ ಪೇಪರ್ ಇಂದ ಸುಮಾರು 100 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತೀನಿ. ಇವತ್ತು ಮೊದಲನೇ ಪ್ರಶ್ನೆ ನಿಮ್ಮೊಂದಿಗೆ ಬರ್ತೀನಿ. ಫಸ್ಟ್ ಪ್ರಶ್ನೆ ಪೇಪರ್ 1 ಇಂದ KS 2024 ಸಂಬಂಧಪಟ್ಟಂತೆ ಮಾತಾಡ್ತಾ ಬರ್ತೀನಿ. ಕರ್ನಾಟಕದವರು ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು? ಅದೇ ಪ್ರಶ್ನೆ. ಕರ್ನಾಟಕದವರು ಈ ಕೆಳಗಿನ ವ್ಯಕ್ತಿಗಳಲ್ಲಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಆಪ್ಷನ್ ಕೊಟ್ಟಿದ್ರೆ ಆಪ್ಷನ್ ಆಧಾರದ ಮೇಲೆ ಉತ್ತರವನ್ನ ಬಿಡಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ಆಪ್ಷನ್ ಏನಿದ್ರೆ ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮತ್ತು ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ಮಾಡಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡ್ರಿ, ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಕೂಡ ಇವರು ಭಾಗವಹಿಸಿದ್ದಾರೆ. ಅದರೊಂದಿಗೆ ಕರ್ನಾಟಕದ ಏಕೀಕರಣಕ್ಕಾಗಿ ತುಂಬಾ ಹೋರಾಟವನ್ನ ಮಾಡಿದ್ದಾರೆ. ಒಂದು ಆಪ್ಷನ್ ಇಟ್ಟಿದ್ದಾರೆ. ಎರಡನೇ ಆಪ್ಷನ್ ಇವರು ಪ್ರಸಿದ್ಧ ಬರಹಗಾರರು ಕೂಡ ಆಗಿದ್ರು ಮತ್ತು ಪತ್ರಕರ್ತರು ಕೂಡ ಆಗಿದ್ರು ಅಂತ ಎರಡನೇ ಪಾಯಿಂಟ್ ಅನ್ನ ಇಟ್ಟಿದ್ದಾರೆ. ಅಂದ್ರೆ ಆತ ಬಹಳಷ್ಟು ಪ್ರಸಿದ್ಧ ಏನಾಗಿದ್ದ, ಬರಹಗಾರನಾಗಿದ್ದ. ಅಂದ್ರೆ ಹಲವಾರು ಕೃತಿಗಳನ್ನ ಬರೆದಿದ್ದಾರೆ. ಅಷ್ಟೇ ಅಲ್ಲದೆ ದೊಡ್ಡ ಪತ್ರಕರ್ತರು ಕೂಡ ಆಗಿದ್ರು ಅಂತ ಆಪ್ಷನ್ ಬಿ ಅನ್ನ ತಗೊಂಡಿದ್ದಾರೆ. ಆಪ್ಷನ್ ಸಿ ದ ಮೋಸ್ಟ್ ಇಂಪಾರ್ಟೆಂಟ್, 1938ರಲ್ಲಿ ಕನ್ನಡ ಸಾಹಿತ್ಯ ಏನ್ ಸಮ್ಮೇಳನ ಇತ್ತಲ್ಲ, ಆ ಸಮ್ಮೇಳನದ ಅಧ್ಯಕ್ಷ ಕೂಡ ಆಗಿದ್ರು ಇವರು ಅಂತ. ಆ ಸಮ್ಮೇಳನದ ಅಧ್ಯಕ್ಷ ಆಗಿದ್ರು. ಅದಾದ ನಂತರ ಮತ್ತೆ ಬಿಹಾರದ ರಾಜ್ಯಪಾಲರಾಗಿದ್ರು. ಆಪ್ಷನ್ ಸಿ. ಆಪ್ಷನ್ ಡಿ ಇವರ ಒಂದು ಕೃತಿ ಬಗ್ಗೆನು ಮಾತಾಡಿದ್ರೆ, ಯಾಕಂದ್ರೆ ಇವ್ರು ಆಲ್ರೆಡಿ ಹೇಳಿದ್ರೆ ಇವರೊಬ್ಬರು ಪ್ರಸಿದ್ಧ ಬರಹಗಾರಗಿರಂದ್ರ ಅವ್ರ ಕೃತಿ ಅಂತರಾತ್ಮ ನಿಗೆ ಎಂಬ ಕೃತಿಯನ್ನ ರಚನೆಯನ್ನ ಮಾಡಿದಾರ. ಹಾಗಾದ್ರೆ ಈ 4 ಹೇಳಿಕೆಗಳು ಈ ಕೆಳಗೆ ಕೊಟ್ಟಿರುವಂತಹ ಯಾವ ವ್ಯಕ್ತಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದಾನ. ಈಗ ಆಪ್ಷನ್ ಚೆಕ್ ಮಾಡ್ತಾ ಹೋದ್ರೆ ಒಂದು ನಮ್ಗೇನಪ್ಪಾ ಅಂದ್ರ ಆಪ್ಷನ್ ಎ RR ದಿವಾಕರ್ ಅಂದ್ರೆ ಈಜಿಯಾಗಿ ನಮ್ಮ ಹುಡುಗರಿಗೆ ಅರ್ಥ ಆಗೋದೇನೋ. ಯಾಕಂದ್ರೆ RR ದಿವಾಕರ್ ಅಂದ್ರೆ ಬಾಂಬೈ ಪ್ರಾಂತ್ಯದಿಂದ ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಆಗಿದ್ರು ಅಂತ ಬೇಗ ಅರ್ಥ ಆಗೋದೇನೋ. ಬಟ್ ಹಂಗ್ ಕೊಟ್ಟಿಲ್ಲ, ಅವ್ರು ಸಂಪೂರ್ಣ ಹೆಸರು ಕೊಟ್ಟಿದ್ದಾರೆ. ನಾನು ಹೇಳ್ತಿಲ್ವಾ, ರಂಗನಾಥ್ ರಾಮನಾಥ್ ದಿವಾಕರ್ ಅವರ ಸಂಪೂರ್ಣ ಹೆಸರನ್ನ ಕೊಟ್ಟಿದ್ದಾರೆ. ಆಪ್ಷನ್ ಬಿ ತಗಡೂರು ರಾಮಚಂದ್ರ ರಾವ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಮೊಹರೆ ಹನುಮಂತ ರಾಯ್ ಕೊಟ್ಟಿದ್ದಾರೆ. ಆಪ್ಷನ್ ಡಿ ನಿಟ್ಟೂರ್ ಶ್ರೀನಿವಾಸ ರಾವ್. ಇಂತಹ ಪ್ರಶ್ನೆಗಳು ನೀವು ಓದುವಂತ ಇತ್ತೀಚಿನ ಪುಸ್ತಕಗಳಲ್ಲಿ ಇದಕ್ಕೆ ಆನ್ಸರ್ ಸಿಗದೆ ಕಷ್ಟ. ಯಾಕಂದ್ರೆ ನಾವೇನಾದ್ರೂ ಸಣ್ಣ ಪುಟ್ಟ ಪುಸ್ತಕಗಳಲ್ಲಿ ಏನ್ ಓದಿರ್ತೀವಿ ಅಂತಂದ್ರೆ RR ದಿವಾಕರ್ ಅವರು ಬಾಂಬೈ ಪ್ರಾಂತ್ಯದಿಂದ ಏನಪ್ಪಾ ಅಂದ್ರೆ ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಆಗಿದ್ರು ಅಂತ ಅನ್ಕೊಂಡು ಅಷ್ಟಕ್ಕೆ ಮುಂದೆ ಹೋಗ್ತೀವಿ. ಬಟ್ ಇದರ ಆಳ ನೋಡ್ರಿ, ಅವ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೇಳಿದ್ದಾರೆ. ಇದ್ರಲ್ಲಿ ಸರಿಯಾದ ಉತ್ತರ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಏನಪ್ಪಾ ಅಂತಂದ್ರ RR ದಿವಾಕರ್ ಅಥವಾ ರಂಗನಾಥ್ ರಾಮನಾಥ್ ದಿವಾಕರ್ ಅಂತೇಳಿ. ಅಂದ್ರೆ ಪ್ರಶ್ನೆಯ ಆಳ ತುಂಬಕ್ ಹೋಗಿದೆ. ಹಾಗಂತ ಓದೋದನ್ನ ಬಿಡೋದು. ಫಾರ್ ಎಕ್ಸಾಂಪಲ್ ನಾವು ಸಿಕ್ಕಾಪಡಿ ಓದಿರ್ತೀವಿ ಮಹಾತ್ಮ ಗಾಂಧೀಜಿ ಬಗ್ಗೆ, ಅಥವಾ ನಮ್ಗೆ ಜವಾಹರ್ಲಾಲ್ ನೆಹರು ಬಗ್ಗೆ, ಅಥವಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ. ಹಿಂಗೆಲ್ಲ ತುಂಬಾ ಓದ್ದಂಗೆ ಇವ್ರ ಬಗ್ಗೆನೂ ನೀವು ತುಂಬಾ ಓದಬೇಕಾಗತ್ತೆ. ಹೇಳ್ತಿರ್ತೀವಿ ನಾವೇ ಇದು ಇಂಪಾರ್ಟೆಂಟ್ ಅಲ್ಲ ಏನ್ ಹೇಳ್ತೀವಲ್ಲ, ಅದನ್ನ ಸ್ವಲ್ಪ ನಿಗದಲ್ಲಿ ಇಟ್ಕೊಂಡು ಹೇಳ್ಬೇಕು ನಾವು. ಯಾಕಂದ್ರೆ ಯಾರ ಬಗ್ಗೆ ಏನ್ ಪ್ರಶ್ನೆ ಕೇಳ್ತಾನಂತ ನಮಗೂ ಕನಸು ಬಿದ್ದಿರಲ್ಲ. ಒಂದು ಬೇಸ್ಡ್ ಒಬ್ಬೊಬ್ಬ ವ್ಯಕ್ತಿಗೆ ವೇಟೇಜ್ ಅನ್ನ ಕೊಟ್ಟು ಹೇಳಿರ್ತೀವಿ. ಫಾರ್ ಎಕ್ಸಾಂಪಲ್, ಇದೇ ಉದ್ದ ಆಳ ಆಗಲ್ಲ, ನೆಹರು ಅವ್ರ ಬಗ್ಗೆ ಕೇಳಿದ್ರೆ ನೀವು ಹಾಕ್ತಿದ್ರೇನೋ ಆನ್ಸರ್ ಗೊತ್ತಿಲ್ಲ. ಇದೇ ಉದ್ದ ಮತ್ತು ಆಳ ಆಗಲ್ಲ, ಅಂಬೇಡ್ಕರ್ ಬಗ್ಗೆ ಕೇಳಿದ್ರೆ ಹಾಕ್ತಿರೇನೋ ಗೊತ್ತಿರ್ಲಿಲ್ಲ. ಗಾಂಧೀಜಿ ಬಗ್ಗೆ ಕೇಳಿದ್ರೆ ಹಾಕ್ತಿದ್ರಿ ನೀವು. ಬಟ್ RR ದಿವಾಕರ್ ಅಂದಾಗ ನಾವೇನು ಓದಿರ್ತೀವಿ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ, ಇಷ್ಟೇ ಪಾಠ ಮಾಡಿರ್ತಾರೆ ಎಲ್ಲಾ ಒಬ್ಬ ವ್ಯಕ್ತಿಗಳು. ಏನು RR ದಿವಾಕರ್ ಅಂದ್ರೆ ಬಾಂಬೈ ಪ್ರಾಂತ್ಯದಿಂದ ಇವ್ರೇನಪ್ಪಾ ಅಂತಂದ್ರ
ಸಂವಿಧಾನ ರಚನಾ ಸಭೆಗೆ ಆಯ್ಕೆ ಆಗಿದ್ರು ಎಂಬ ಮಾತನ್ನೇ ಮಾತಾಡ್ತೀವಿ ಅಷ್ಟೇ. ಅದನ್ನ ಬಗ್ಗೆ ಬಿಟ್ರೆ ಇವ್ರ ಬಗ್ಗೆ ಸಂಪೂರ್ಣವಾಗಿ ಕೆಲವೊಂದು ಯಾವುದೇ ಪುಸ್ತಕದಲ್ಲಿ ನನಗೂ ಸಿಕ್ಕಿಲ್ಲ, ರಿಯಾಲಿಟಿ ಫ್ಯಾಕ್ಟ್ ಅಂದ್ರೆ ಬೇಕಂದ್ರೆ. ಹಾಗಿಸಿ ನಾವು ನೋಡುವಂತದ್ದು ಈ ರೀತಿ ಪ್ರಶ್ನೆಗಳು KS ಪ್ರಿಲಿಮ್ಸ್ ಮತ್ತು UPSC ಪ್ರಿಲಿಮ್ಸ್ ಅಲ್ಲಿ ಮಾತ್ರ ಬರ್ತಾ ಹೋಗ್ತವೆ. ಮತ್ತೆ ಇದನ್ನ ಇಟ್ಟುಕೊಂಡು ನಮ್ಮ PC PSI FD SD ಅಲ್ಲಿ ಈ ಹಂತದ ಪ್ರಶ್ನೆಗಳನ್ನ ಬರಲ್ಲ. ಪ್ರಶ್ನೆ 2ಕ್ಕೆ ಹೋಗ್ತಾ ಬರ್ತೀನಿ ಸ್ನೇಹಿತರೆ.